ಸ್ನೇಹಿತರೆ, ನಾನ್ ನಿನ್ನೆ ದಿನ ಒಂದ್ ಸಿನಿಮಾ ನೋಡ್ದೆ, ರಕ್ಕಸಪುರದೋಳ್ ಅಂತ. ಅದು ಓಪನಿಂಗ್ ಸೀನ್ ಏನಿತ್ತು ಗೊತ್ತಾ? ಒಬ್ಬ ಆಫೀಸರ್ ತುಂಬಾ ಕುಡಿತಾ ಇರ್ತಾನೆ, ಅವ್ನ್ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾನೆ ಅಂತ ಸಸ್ಪೆಂಡ್ ಮಾಡಿರ್ತಾರೆ. ಸರಿ, ಆದ್ರೆ ಅವನೊಬ್ಬ ಒಳ್ಳೆ ಆಫೀಸರ್ ಅಂತ ಹೇಳಿ ಅವನ ಮೇಲಧಿಕಾರಿ ಕರೆದು ಲೋ ಕ್ರೈಮ್ ರೇಟ್ ಇರುವಂತಹ ರಕ್ಕಸಪುರಕ್ಕೆ ನಿನ್ನನ್ನು ಕಳಿಸ್ತೀನಿ. ಲೋ ಕ್ರೈಮ್ ರೇಟಾ ಕರ್ನಾಟಕದಲ್ಲ ಅಂತ ಅವನೇ ಶಾಕ್ ಆಗ್ಬಿಡ್ತಾನೆ. ಸರಿ, ಅವನ್ನ ಅಲ್ಲಿಗೆ ಪೋಸ್ಟಿಂಗ್ ಮಾಡ್ತಾರೆ. ಆ ಪೋಸ್ಟಿಂಗ್ ಆದ ಊರಲ್ಲಿ ನಡೆಯುವುದೇ ಈ ಘಟನೆ. ಆಗ್ಲೇ ನನ್ಗನ್ಸಿದ್ದು ಸೌಜನ್ಯ ರಕ್ಕಸಪುರದೋಳ್ ಅಂತ ಮೈಂಡಲ್ಲಿ ಬಂತು ನನಗೆ. ಅಲ್ಲಿ ಆ ಊರಲ್ಲಿ ಏನಾಗ್ತಾ ಇರತ್ತೆ ಅಂದ್ರೆ, ಒಂದಷ್ಟು ಜನ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡೋದು, ಮರ್ಡರ್ ಮಾಡೋದು, ಅದನ್ನೆಲ್ಲ ಯಾವುದೋ ಒಂದು ಕೊಳ್ಳಿ ದೆವ್ವ ಮಾಡ್ತಾ ಇದೆ ಅಂತ ಹೇಳಿ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇರ್ತಾರೆ. ಈ ಲೈನ್ ಅಲ್ಲಿ ಆ ಕಥೆಯನ್ನ ಎಣ್ಕೊಂತ ಹೋಗಿದ್ದಾರೆ. ಇದರಲ್ಲಿ ಆ ಊರಲ್ಲೊಬ್ಬ ಏನೋ ಒಂದು ದೇವಸ್ಥಾನವನ್ನ ನಡೆಸ್ತಾ ಇರ್ತಾನೆ. ಆ ದೇವಸ್ಥಾನದ ಮೇಲ್ವಿಚಾರಕನ ಒಂದು ಸುತ್ತಮುತ್ತ ಇರುವ ಜನರು ಈ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತ ಬೆಳಕಿಗೆ ಬರೋ ಅಷ್ಟೊತ್ತಿಗೆ ಅದೆಷ್ಟೋ ಜನ ಹೆಣ್ಮಕ್ಳು ಪ್ರಾಣನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಈವನ್ ಪೊಲೀಸ್ ಡಿಪಾರ್ಟ್ಮೆಂಟು ಅಲ್ಲೇನ್ ಹೇಳ್ತಾ ಇರತ್ತಂದ್ರೆ, ಅದನ್ನೆಲ್ಲ ಕೊಳ್ಳಿ ದೆವ್ವ ಮಾಡ್ತಾ ಇದೆ. ಈ ಸಿನಿಮಾದಲ್ಲಿರುವಂತಹ ಸಿದ್ದಯ್ಯ ಅನ್ನೋ ಕ್ಯಾರೆಕ್ಟರ್, ಆ ಮೇಲ್ ವಿಚಾರಕ ಯಾರಿದ್ದಾರೆ, ಆ ದೇವಸ್ಥಾನದ ಮೇಲ್ವಿಚಾರಕ, ಅವನು ಒಂದಷ್ಟು ಜಾಗವನ್ನ ಬಂದ್ ಮಾಡಿಟ್ಟಿರ್ತಾನೆ. ಆ ಜಾಗದಲ್ಲಿ ಆ ಗುಡ್ಡೆ, ಆ ಒಂಥರ ಕಾಡಿನ ಪ್ರದೇಶ, ಆ ಕಾಡಿನ ಪ್ರದೇಶದಲ್ಲಿ ಒಂದಷ್ಟು ಜನ ಆಗಾಗ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗೋದು, ಅವರನ್ನು ಮುಗಿಸ್ಬಿಡೋದು, ಎತ್ಕೊಂಡು ಹೋಗೋದು, ಮುಗಿಸ್ಬಿಡೋದು. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇದೊಂದು ದೊಡ್ಡ ತಲೆನೋವಾಗ್ಬಿಟ್ಟಿರತ್ತೆ. ಸರಿ, ಈ ಸ್ಟೋರಿಯನ್ನ ಎಷ್ಟು ಚಂದಕ್ಕೆ ಎಣ್ದಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಮಾನಸಿಕ ಸ್ಥಿತಿಗಳು ಹೇಗಿರತ್ತೆ, ಈ ಏನೋ ಅತ್ಯಾಚಾರಿಗಳದ್ದಿರ್ಬೋದು ಅಥವಾ ಅತ್ಯಾಚಾರ ಆಗದೆ ಇರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು. ನಾನು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೇಳಿಸ್ಕೊಂಡೆ, ಸತ್ತು ಪವಿತ್ರವಾಗಿ ಸ್ವರ್ಗಕ್ಕೆ ಸೇರಿದಾಳೆ ಅಂತ ಹೇಳುವ ಒಂದು ಸ್ಟೇಟ್ಮೆಂಟ್ ಅನ್ನ ಸಿಕ್ಕಾಪಟ್ಟೆ ನಾನು ಮಾತಾಡಿದೀನಿ ಆ ವಿಚಾರವಾಗಿ. ತುಂಬಾ ಜನ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಈ ಸಿನಿಮಾದಲ್ಲಿ ಆ ಒಂದು ಆಂಗಲ್ ಅನ್ನ ತೋರಿಸಿದ್ದಾರೆ. ಇದು ನಿಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ನೀವು ಸಿನಿಮಾ ನೋಡ್ಬೇಕು. ರಕ್ಕಸಪುರದೋಳ್ ಅಂತ ಸಿನಿಮಾದ ಹೆಸರು. ರಾಜ್ ಬಿ ಶೆಟ್ಟಿ ಅವರು ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ. ಒಂದು ನಿಮಿಷ ಕೂಡ ನೀವು ಆಚೆ ಈಚೆ ನೋಡಲ್ಲ. ಖಂಡಿತವಾಗಿಯೂ ಯಾರೆಲ್ಲ ಹೋರಾಟಗಾರರಿದ್ದೀರಿ ಎಲ್ರು ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ. ಈ ರೀತಿಯಾಗಿ ಕೂಡ ಏನಾದ್ರೂ ಒಂದು ಇರ್ಬೋದೇನೋ ಅಂತ ನನಗನ್ನಿಸ್ತು. ಈ ವಿಚಾರ ನೋಡಿದ್ರೆ ಬಹಳ ಗಾಬರಿ ಅನ್ನಿಸ್ಬಿಡ್ತು. ಅಣ್ಣ ಈ ಸಿನಿಮಾದಲ್ಲಿ ಹೇಳ್ತಾ ಇದ್ದೀನಿ, ಬೇರೆ ಎಲ್ಲೂ ಅಲ್ಲ. ಈ ಸಿನಿಮಾದಲ್ಲಿ ಅಣ್ಣ ತಮ್ಮನಿಗೋಸ್ಕರ ಎಷ್ಟೋ ಜನ ಹೆಣ್ಮಕ್ಳನ್ನ ಬಲಿ ಕೊಡ್ತಾ ಇರ್ತಾನೆ. ಎಷ್ಟೋ ಜನ ಹೆಣ್ಮಕ್ಳನ್ನ, ಅಣ್ಣನನ್ನ ಕಾಪಾಡೋದಕ್ಕೆ ಯಾವ ಕ್ರೈಮ್ ಬೇಕಾದ್ರೂ ಮಾಡ್ತಾ ಇರ್ತಾನೆ ಸಿನಿಮಾದಲ್ಲಿ. ಆ ಕ್ರೈಮ್ ನ ಭಾಗನೇ ಈ ಸಿನಿಮಾದಲ್ಲಿರುವ ಪ್ರೀತಿ, ರೂಪ, ಇನ್ನೊಂದಷ್ಟು ಜನ ಹೆಣ್ಮಕ್ಳನ್ನ ಎತ್ಕೊಂಡೋಗಿ ಅವರು ಮುಗಿಸುವಂತಹ ಕತೆ. ಇದು ಒಂಥರ ಮೈ ಜುಮ್ ಅನ್ನಿಸ್ಬಿಡ್ತು ನನಗೆ. ಅಂದ್ರೆ ಏನು ಧರ್ಮದ ಒಂದು ಇದ್ರಲ್ಲಿ ಕೂಡ ಧರ್ಮ ಆಕ್ಚುಲಿ ಏನ್ ಹೇಳ್ತಾರೆ, ದೇವಸ್ಥಾನಗಳು ಅಂದ್ರೆ ನಮ್ಮ ಧರ್ಮ, ನಮ್ಮ ಆಚರಣೆ, ಈ ತರ ಸ್ಥಳಗಳಲ್ಲೂ ಕೂಡ ಈ ರೀತಿಯಾದ ಘಟನೆಗಳು ನಡೆಯುತ್ತಾ, ಈ ರೀತಿಯಾಗಿ ಒಂದು ಸಿನಿಮಾ ಹೆಂಗ್ ಅವ್ರ ಮೈಂಡಿಗೆ ಬಂತು, ಆ ಆಲೋಚನೆ ಯಾಕೆ ಬಂದಿರ್ಬೋದು ಅಂತ ಹೇಳಿ ತುಂಬಾ ನನ್ಗೆ ಆ ಪ್ರಶ್ನೆಗಳು ಕಾಡ್ತಾನೆ ಇತ್ತು. ನಿಮ್ಗೇನ್ ಅನ್ಸತ್ತೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡ್ಬೇಕು ಅಂತಂದ್ರೆ ನೀವು ಸಿನಿಮಾ ನೋಡ್ಬೇಕು. ರಕ್ಕಸಪುರದೋಳ್ ಸಿನಿಮಾ ನೋಡ್ಬಿಟ್ಟು ಯಾಕೆ ಈ ರೀತಿಯಾಗಿ ಜನ ನಡ್ಕೋತಾರೆ, ಅಲ್ಲಿ ಏನು ಇನ್ಫ್ಲೂಯೆನ್ಸ್ ಮಾಡತ್ತೆ, ಧಾರ್ಮಿಕವಾಗಿ ಅವ್ರು ಕಟ್ಟಾಕೊಂಡ್ಬಿಟ್ಟಿರ್ತಾರ ಊರಿನ ಜನ ಆ ಸಿನಿಮಾದಲ್ಲಿ, ಅಥವಾ ಇನ್ನೇನೋ ಒಂದು ಇನ್ಫ್ಲೂಯೆನ್ಸ್ ಇಂದ ಅವ್ರು ಆ ರೀತಿಯಾಗಿ ವರ್ತನೆ ಮಾಡ್ತಾ ಇರ್ತಾರ. ಸತ್ತು ಪವಿತ್ರವಾಗಿ ಸ್ವರ್ಗಕ್ಕೆ ಸೇರೋದು ಅನ್ನೋ ಪದಕ್ಕೆ ನಿಜವಾಗ್ಲೂ 100ಕ್ಕೆ 100 ಈ ಒಂದು ಸಿನಿಮಾದಲ್ಲಿ ನಿಮ್ಗೆ ಅರ್ಥ ಆಗತ್ತೆ. ಯಾಕೆ ಆ ಮಾತನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಒಂದ್ಸತಿ ಹೋಗಿ ಆ ಸಿನಿಮಾ ನೋಡ್ಲಿ ಅಂತ ಹೇಳಿ. ಯಾಕೆ ಆ ಪದನ ಬಳಕೆ ಮಾಡಿದ್ದಾರೆ ಅಂತ. ಇದು ಬಹಳ ಕ್ರೂರವಾದ ಘಟನೆ ಅನ್ನಿಸ್ತು. ಇದೇನಾದ್ರೂ ಮಾನಸಿಕ ಸ್ಥಿತಿನ ಅಂತ ಅನ್ನಿಸ್ತು. ಆದ್ರೂ ಈ ತರ ಕ್ರೈಮ್ಗಳನ್ನೆಲ್ಲ ಹೇಗೆ ಒಬ್ಬ ರೈಟರ್ ಥಿಂಕ್ ಮಾಡಿರ್ಬೋದು ಅಂತ ಕೂಡ ನನ್ಗನ್ನಿಸ್ಬಿಡ್ತು. ಎಲ್ಲಾದ್ರೂ ನಡೆದಿರ್ಬೇಕು, ಅಥವಾ ಈ ರೀತಿಯಾದ ಒಂದು ಆಲೋಚನೆ ಬರಕ್ಕಾದ್ರೂ ಹೇಗೆ ಸಾಧ್ಯ ಆಯ್ತು ಆ ವ್ಯಕ್ತಿಯಲ್ಲಿ, ಹೇಗೆ ರೈಟಿಂಗ್ ಮಾಡಿರ್ಬೇಡ ಅಂತ. ಅದ್ಭುತವಾದ ಒಂದು ರೈಟಿಂಗ್, ಆಕ್ಚುಲಿ ಸ್ಕ್ರಿಪ್ಟ್ ರೈಟಿಂಗ್ ಇರ್ಬೋದು, ಆ ಆಕ್ಟಿಂಗ್ ಇರ್ಬೋದು, ಆ ಕಲ್ಪನೆಗಳಿರ್ಬೋದು,
ಒಂದಷ್ಟು ಹೆಣಗಳು ಸಿಗ್ತಾ ಹೋಗುವಂಥದ್ದು, ಅದನ್ನ ಕಲ್ಪನೆ ಅಂತ ತೋರಿಸುವಂಥದ್ದು, ಪ್ರತಿಯೊಂದು ವಿಚಾರನೂ. ಆದ್ರೆ ಹೆಣ್ಮಕ್ಳಿಗೆ ಇಡೀ ಒಂದು ಭಾರತ ದೇಶ ಅಂತಲ್ಲ, ಇಡೀ ಪ್ರಪಂಚನೇ ರಕ್ಕಸಪುರದೋಳ್ ಅನ್ನೋ ತರ ಕಾಣಿಸ್ಬಿಡ್ತು ನನಗೆ. ಈ ಭೂಮಿನೇ ಹಂಗ್ ಕಾಣಿಸ್ಬಿಡ್ತು. ಯಾಕಂದ್ರೆ ಇತ್ತೀಚೆಗೆ ಎಪ್ಸ್ಟಿನ್ ಫೈಲ್ಸ್ ಅಂತ ಹೇಳಿ ಅಮೆರಿಕದಲ್ಲಿ ಕೂಡ ಒಬ್ಬ ದೊಡ್ಡ ಲೈಂಗಿಕ ದೌರ್ಜನ್ಯ ಮಾಡುವಂತಹ ಒಂದು ಜಾಲನನ್ನೇ ಹಿಡ್ದಾಕ್ಬಿಟ್ಟಿದ್ರು. ಅವನು 12 ವರ್ಷದ ಮಕ್ಕಳನ್ನು ಕೂಡ ಎತ್ಕೊಂಡು ಹೋಗಿ ಅವನು ಆ ಕ್ರಿಯೆಗೆ ಬಳಸ್ಕೊತಾ ಇದ್ದ. ಜೊತೆಗೆ ಅವನೊಬ್ನೇ ಅಲ್ಲದೆ ಈ ಪ್ರಪಂಚದ ಶ್ರೀಮಂತ ವ್ಯಕ್ತಿಗಳೆಲ್ಲ ಅಲ್ಲಿಗೆ ಹೋಗ್ತಾ ಇದ್ರು. ಒಂದು 200ಕ್ಕೂ ಹೆಚ್ಚು ಜನರ ಪಟ್ಟಿಯನ್ನು ಈಗಾಗ್ಲೇ ಬಿಡುಗಡೆ ಮಾಡಿದೆ ಆ ದೇಶದ ಕಾನೂನು. ಇದನ್ನೆಲ್ಲ ನೋಡಿದ್ರೆ ಇಡೀ ಪ್ರಪಂಚನೇ, ಭಾರತ ಬಿಟ್ಬಿಡಿ, ಯಾವುದೋ ಒಂದು ಪಾಂಗಳ ಬಿಟ್ಬಿಡಿ, ಇಡೀ ಪ್ರಪಂಚನೇ ರಕ್ಕಸಪುರದೋಳ್ ತರ ಕಾಣಿಸ್ಬಿಡ್ತು. ತುಂಬಾ ಒಂಥರ ಏನೋ ಗಲೀಜ್ ಅಂತ ಅನಿಸ್ಬಿಡ್ತು ನನ್ಗೆ ಆ ಸಿನಿಮಾ ನೋಡಿದ್ಮೇಲೆ. ಈ ರೀತಿಯಾಗಿ ಮೈಂಡ್ ಸೆಟ್ಗಳು ಇರುತ್ತಾ? ಈ ರೀತಿಯಾದ ಆಲೋಚನೆಗಳನ್ನು ಮಾಡ್ತಾರ? ಯಾಕೆ ನಮ್ಮ ಈ ಮನುಷ್ಯರಾಗಿ ವರ್ತನೆ ಮಾಡ್ತಾ ಇಲ್ಲ ಮನುಷ್ಯರು ಈ ಭೂಮಿ ಮೇಲೆ? ಏನು ಈ ಐಡಿಯಾ, ಥಾಟ್ ಪ್ರೋಸೆಸ್ಸು? ಅವನ ತಮ್ಮನಿಗೋಸ್ಕರ ಅವನು ಇಷ್ಟು ದೊಡ್ಡ ಸ್ಯಾಕ್ರಿಫೈಸ್ ಮಾಡ್ಬಿಟ್ನ? ಇಲ್ದೇ ಇರೋ ಒಬ್ಬನಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ನ? ಆ ಕ್ಯಾರೆಕ್ಟರ್ಸ್ ನೋಡ್ತಾ ಇದ್ರೆ ಅಷ್ಟು ಮೈ ಜುಮ್ ಅನಿಸ್ಬಿಡ್ತು. ಈಗ ನಡೀತಾ ಇರೋ ಏನು ಈ ಪ್ರಜ್ವಲ್ ರೇವಣ್ಣನ ಕತೆ ಇರ್ಬೋದು. ಪ್ರಜ್ವಲ್ ರೇವಣ್ಣ ಈಗ ಒಳಗಡೆ ಇದ್ದಾನೆ, ಶಿಕ್ಷೆ ಆಗಿದೆ. ಆದ್ರೆ ಜೀವನ ಪರ್ಯಂತ ಶಿಕ್ಷೆ ಅನುಭವಿಸೋದು ಯಾರು? ಅವನಿಂದ ಅನ್ಯಾಯಕ್ಕೆ ಒಳಗಾಗಿರುವಂತಹ ಹೆಣ್ಮಕ್ಳು, ಅವನಿಂದ ಅನ್ಯಾಯಕ್ಕೊಳಗಾಗಿರೋ ಹೆಣ್ಮಕ್ಳ ಕುಟುಂಬ, ಆ ಹೋರಾಟಗಾರರು ಜೀವನ ಪರ್ಯಂತ ಶಿಕ್ಷೆ ಅನುಭವಿಸ್ತಾ ಇರ್ತಾರೆ. ಅವ್ರಿಗೇನು ಮಾಡೋ ತಪ್ಪುಗಳನ್ನ ತಪ್ಪ ಮೇಲೆ ತಪ್ಪು ಮಾಡಿ ಯಾವುದೋ ದೇವ್ರ ಹೆಸರಲ್ಲೋ ಧರ್ಮದ ಹೆಸರಲ್ಲೋ ಇನ್ಯಾರ ಹೆಸರಲ್ಲೋ ಮುಚ್ಚಾಕ್ತಾ ಇರ್ತಾರೆ. ಏನು ಈ ಪ್ರಭಾವ ಈ ದೇಶದ ಮೇಲೆ, ಈ ಪ್ರಪಂಚದ ಮೇಲೆ? ಯಾಕೆ ಹೆಣ್ಮಕ್ಳನ್ನ ಈ ರೀತಿಯಾಗಿ ನಡ್ಸ್ಕೊಂತಾರೆ? ಎಲ್ಲ ಪ್ರಶ್ನೆಗಳಿಗೂ ಅದೇನು ಉತ್ತರ ಇದೆಯೋ ಇಲ್ವೋ ನನಗ್ ಗೊತ್ತಿಲ್ಲ. ಹೋರಾಟ ಅಂತೂ ನಡೀತಾನೆ ಇದೆ. ದೇವ್ರಂತೂ ಖಂಡಿತ ಇದ್ದಾನೆ. ದೇವ್ರು ಖಂಡಿತ ಇರೋದಕ್ಕೋಸ್ಕರನೇ ಈ ರೀತಿಯಾದ ಹೋರಾಟಗಳನ್ನು ಮಾಡಿ ಅಂತ ಹೇಳಿ ನಮ್ಗೆ ಬುದ್ಧಿಶಕ್ತಿಯನ್ನು ಕೊಟ್ಟಿರ್ಬೋದು. ಆದ್ರೆ ದೇವ್ರಿದ್ದಾರೆ, ಜೊತೆಗೆ ಈ ಗಲೀಜ್ ಮಾಡ್ತಾ ಇರೋ ರಾಕ್ಷಸರು ಇದ್ದಾರೆ ಈ ಭೂಮಿ ಮೇಲೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸತ್ತು ಪವಿತ್ರವಾಗಿ ಸ್ವರ್ಗ ಸೇರೋದು ಅನ್ನೋದಕ್ಕೆ ನನಗೆ ಈ ಕಾನ್ಸೆಪ್ಟ್ ಇಂದ, ಈ ಸಿನಿಮಾದಲ್ಲಿ ತೋರಿಸಿರೋ ಕಾನ್ಸೆಪ್ಟ್ ಇಂದ ಅವ್ನು ಹೇಳಿರ್ಬೋದೇನೋ ಅಂತ ನನ್ಗನ್ನಿಸ್ತು. ಯಾರು ಕಿರಿಕೀರ್ತಿ ಇರ್ಬೋದು, ಇನ್ನೊಬ್ರು ಯಾರೋ ಒಬ್ರು ಆಫೀಸರ್ ಹೇಳಿದಾರಲ್ಲ, ರುದ್ರಮುನಿನ ಅವ್ರು ಹೇಳಿದಾರಲ್ಲ, ಈ ಒಂದು ಕಾನ್ಸೆಪ್ಟು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸತ್ತು ಪವಿತ್ರವಾಗಿ ಸ್ವರ್ಗ ಸೇರೋದು ಹೇಗೆ ಅಂತ. ಅಂದ್ರೆ ಅವರ ಮೇಲೆ ಯಾವುದೇ ಲೈಂಗಿಕ ದೌರ್ಜನ್ಯ ಆಗಲ್ಲ, ಆದ್ರೆ ಆ ಎಲ್ಲಾ ಹೆಣ್ಮಕ್ಳನ್ನ ಒಂದು ಕೆಟ್ಟ ಉದ್ದೇಶಕ್ಕೆ ಕೊಲ್ತಾ ಇರ್ತಾನೆ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಸಿನಿಮಾ ನೋಡಿ ನಿಮ್ಗೇನ್ ಅನ್ನಿಸ್ತು ಅನ್ನೋದನ್ನ ನೀವು ಆಮೇಲೆ ಬಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೀತಿಯಾದ ವಿಶೇಷ ವಿಶ್ಲೇಷಣೆಗಳಿಗಾಗಿ ಶೈಲಜಾ ಅಮರ್ನಾಥ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.